ಕುಟುಂಬದವರೆಲ್ಲ ಸೇರಿ ಟ್ರಿಪ್ ಹೋದರೆ ಹೇಗಿರುತ್ತೆ ಅಂತ ಒಂದ್ಸತಿ ಟ್ರೈ ಮಾಡಿದ್ವಿ. ಕುಟುಂಬದವರೆಲ್ಲ ಸೇರಿ ಹೊರಡೋಕ್ಕೆ ಮುಂಚೆ ನಾವು ಹೋಗೋ ಗಾಡಿಗೆ ಪೂಜೆ ಮಾಡಿದ್ದು. ಯಾವಾಗ ಎಕ್ಸಾಮ್? ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಜನ ನೋಡಿ ದರ್ಶನ ತುಂಬ ಚೆನ್ನಾಗಾಯಿತು. ಫ್ಯಾಮಿಲಿ ಜೊತೆ ಹೋಗಿದ್ದು. ನಮ್ಮ ದೊಡ್ಡಮ್ಮ ದೇವ್ರ ದರ್ಶನ ಆಗಿದ್ದು ನೋಡಿ ಖುಷಿಪಟ್ಟು. ಅನ್ನಪೂರ್ಣೇಶ್ವರಿ ನೋಡಿ ನಿಜವಾಗ್ಲೂ ದೇವರೇ ಎದ್ದು ಬಂದು ಕೂತಿದೆ ಅನ್ನೋ ಥರ ಅಷ್ಟು ಅದ್ಭುತವಾಗಿ ದೇವ್ರನ್ನ ಪೂಜೆ ಮಾಡ್ತಾರೆ. ಅಲ್ಲಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ದೇವಸ್ಥಾನದಲ್ಲಿ ಕಸ ಗುಡಿಸೋದ್ರಿಂದ ಪುಣ್ಯ ಸಿಗುತ್ತಂತೆ. ಹಾಗೆ ಶನಿ ದೋಷ, ಯಾವುದೇ ಒಂದು ದೋಷ, ಗುರುದೋಷ, ರಾಹು ದೋಷ ಅಂತ ಹೇಳ್ತಾರಲ್ವ, ಆ ಥರ ಏನಾದರೂ ದೋಷಗಳಿತ್ತು ಅಂದರೆ ನಕ್ಷತ್ರಗಳಲ್ಲಿ, ಜನ್ಮರಾಶಿಗಳಲ್ಲಿ ದೇವಸ್ಥಾನದಲ್ಲಿ ಕಸ ಗುಡಿಸೋದ್ರಿಂದ, ಯಾಕಂದರೆ ಅಲ್ಲಿ ಸಾವಿರಾರು ಜನ ಓಡಾಡಿರ್ತಾರೆ, ಹಾಗೆ ಅದು ದೇವರ ಸನ್ನಿಧಿ, ಅಲ್ಲಿ ದೇವರೇ ಓಡಾಡಿರ್ತಾನೆ ಅಂತ ಹೇಳ್ತಾರೆ. ಆ ಎಲ್ಲ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ನಾನು ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಎಲ್ಲ ದೇವಸ್ಥಾನಗಳಲ್ಲಿ ಈ ಪುಣ್ಯ ಸಿಗೋದಿಲ್ಲ. ಸಿಕ್ಕಿದಾಗ ಬಿಡಬಾರ್ದು ಅಂದ್ಬಿಟ್ಟು ನಾನು ಅಲ್ಲಿ ಕಸ ಗುಡಿಸೋರನ್ನ ಕೇಳಿಬಿಟ್ಟು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅಮ್ಮನ ಸೇವೆ ಮಾಡೋಕ್ಕೆ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಹೊರನಾಡಲ್ಲಿ ನಾವು ಹೋದಾಗ ಮಳೆ ಬರ್ತಾಯಿತ್ತು. ಹೊರನಾಡು ಅನ್ನಪೂರ್ಣೇಶ್ವರಿ ಪ್ರಸಾದ ಬೆಳಗ್ಗೆ 4ಕ್ಕೆ ಅಂತ ಕೊಟ್ಟಿದ್ದರು. ತುಂಬ ಚೆನ್ನಾಗಿ. ಮತ್ತು ಬೀದಿನಲ್ಲಿ ಎಲ್ಲ ಹಾಡು ಹೇಳ್ಕೊಂಡು ಕತೆ ಹೊಡ್ಕೊಂಡು ಹೋಗ್ತಾ ಇದ್ವಿ. ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಹೋದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡಿ ಇರೋ ಅಷ್ಟು ದಿನ ಚೆನ್ನಾಗಿರ್ಬೇಕು. ಇದು ಕಳಸ ಹತ್ರ ಹೋದ್ವಿ. ಕಳಸ ಹತ್ರ ಹೋಗ್ಬಿಟ್ಟು ಅಲ್ಲೊಂದು ಶಿವನ ದೇವಸ್ಥಾನ ಇದೆ, ಅದನ್ನು ನೋಡಿಕೊಂಡು ಅಲ್ಲಿಂದ ಆಮೇಲೆ ನಾವು ಧರ್ಮಸ್ಥಳ ಬಂದಿದ್ವಿ. ಫಸ್ಟು ಅನ್ನಪೂರ್ಣೇಶ್ವರಿ ಹೋದ್ವಿ, ಅಲ್ಲಿಂದ ಸಿಗಂದೂರು ಹೋದ್ವಿ, ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಕೊಲ್ಲೂರು ಹೋದ್ವಿ. ಇದು ಕಳಸದ ಹತ್ರ ಇರೋವಂಥ ಶಿವನ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನಮ್ಮ ಮನೆ ಮಕ್ಕಳಂತೂ ನಿಜವಾಗ್ಲೂ ಫುಲ್ಲು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿದ್ದು. ಪಟಾಣೀಸ್
ಅಂತಕನು ಈ ಬಬ್ರುವಾಹನ ನನ್ನ ತಾಯಿ ಚಾರಣಿಯೋ ಪತಿವ್ರತೆಯೋ ಎಂಬ ನಿರ್ಧಾರಕ್ಕೋಸ್ಕರವಾಗಿ ಏನೇ ಯುದ್ಧ ಮುಗಿಯಿತು ನಿನ್ನ ಆಯ್ತು. ಅದನ್ನು ಮುಗಿಸೋದಕ್ಕೆ ಇಲ್ಲಿ ಯಾರಿದ್ದಾರೆ? ನಿನ್ನ ಸಹಾಯಕ ಶಿಖಂಡಿನ ಮುಂದೆ ನಿಲ್ಲಿಸಿ ಭೀಷ್ಮರು ಕೊಂದ ಹಾಗೆ ನನ್ನನ್ನು ಕೊಲ್ಲೋದಕ್ಕೆ ಇಲ್ಲಿ ಯಾವ ಶಿಖಂಡಿನೂ ಇಲ್ಲ. ಸಾಕ್ಬಿಡ್ರಪ್ಪ. ಹನುಮರಾಯನ ಬಾಯಿನಲ್ಲಿ ಅಬದ್ಧ ನುಡಿಸಿ ದ್ರೋಣಾಚಾರ್ಯನು ಕೊಂದ ಹಾಗೆ ನನ್ನನ್ನು ಕೊಲ್ಲಲು ಸುಳ್ಳು ಹೇಳೋದಕ್ಕೆ ಹನುಮರಾಯ ಇಲ್ಲಿಲ್ಲ. ರಥಚಕ್ರ ಮುರಿದಿದ್ದಾಗ ಕವಚ ಕುಂಡಲಗಳನ್ನ ದಾನ ಪಡೆದು ಕರ್ಣನ ಕೊಲಿಸುವ ಹಾಗೆ ನನ್ನನ್ನು ಕೊಲಿಸೋದಕ್ಕೆ ನಿನ್ನ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಲ್ಲ. ಇರೋದು ಪತಿವ್ರತಿಯ ಮಗನಾದ ನಾನು, ಸತ್ಯದ್ರೋಹಿಯಾದ ನೀನು. मम्मी पेट मेरे कटकट हो गई थी डायलॉग आड़को साको
ಹೂವನ ಆರಕ್ಕೆ ನಿನ್ನ ಬಡುಕುವ ನಡು ಹುಡುಕುವ ಮುನ್ನ ಮೆಲ್ಲಗೆ ಹತ್ತಿರ ಬಾರಮ್ಮ ನಿನ್ನ ಬಿಟ್ಟಿರಲಾರೇನ ಗಂಗಮ್ಮ ಮೋಡದ ಮರೆಯ ಚಂದಿರ ಚಂದ ಸೆರಗಿನ ಮರೆಯ ಚೆಲುವೆ ಅಂದ ಮೆತ್ತನೆ ಹೂರಾಶಿ ಗಂಗಮ್ಮ ಹಾಸಿ ಮುಟ್ಟಿನ ಸರ ಕೊಡುವೆ ಬಾರಮ್ಮ ಎಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡ ಗಡ ಗಂಗಮ್ಮ ನನ್ನ ಎದೆಯಲ್ಲಿ ಡವ 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 ಚೇಲಮ್ಮ ನನ್ನ ಎದೆಯಲ್ಲಿ ಡವ 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 ಚೇಲಮ್ಮ ಅಂಗಮ್ಮ ಏನಮ್ಮ ಹುಚ್ಚಪ್ಪ ಮನದಲ್ಲಿ ಬೇರ್ಯಾವುದು ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯಕ್ಕೆ ಯಾವುದು ಬೇರ್ಯಾವುದು ಪುರದಲ್ಲಿ ಬೇರ್ಯಾವುದು ಹುಚ್ಚಪ್ಪ ಮತದಲ್ಲಿ ಬೇರ್ಯಾವುದು ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯಕ್ಕೆ ಯಾವುದು ಬೇರ್ಯಾವುದು ಇಟ್ಟದೆ ಸ್ವರ್ಗವು ಸಿಗದು ಇಟ್ಟದೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ವಿಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ಗಂಧ ಬೂದಿ ನಾಮ ಇಟ್ಟ ಗಂಧ ಬೂದಿ